ಅದು ಹೊಸ ಪೋಸ್ಟಿಂಗ್, ನಾನಿನ್ನು ಭಾಳ ಯಂಗ್, ಟಫ್ ಏರಿಯಾ ಅಂತ ಹೇಳಿದರು. ಅಲ್ಲಿರೋ ತೇಗಿಗೆ ಭಾಳ ಡಿಮ್ಯಾಂಡ್, ಅದರಿಂದ ಸ್ಮಗ್ಲಿಂಗು ಭಾಳ ಆಗ್ತದೆ. ಆವಾಗ ಸ್ಟಾಫು ಕಡಿಮೆ ಇದ್ದರು. ಭಾರತ ದೇಶ ಡಿವೈಡ್ ಆಗೋ ಮುಂಚೆ ಮುಲ್ತಾನ್, ನಮ್ಮ ಪಾಕಿಸ್ತಾನದಲ್ಲಿರೋ ಮುಲ್ತಾನ್ದಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಸ್ವಲ್ಪ ವಿಲೇಜಸ್ಸು ನಮ್ಮ ತೆಲಂಗಾಣದಲ್ಲಿದ್ದಾವೆ, ಸ್ವಲ್ಪ ಮಹಾರಾಷ್ಟ್ರದಲ್ಲಿ. ಅಂದರೆ ಒಂದು ಸತಿ ಅವ್ರು ಬಂದಿದ್ದಾರೆ ಅಂದರೆ 40-50 ಜನ ಬಂದು ಅವರು ಅಟ್ಯಾಕ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಿಲ್ಲ. ಗಾಡಿಗಳೆಲ್ಲ ಹೌದು, ನಮ್ಮ ಜೀಪ್ಸ್ನ ಇದೆಲ್ಲ ಬಟ್ ಭಾಳ ಹಾರ್ಷಾಗಿ, ಅಂದರೆ ಸುಮಾರು ನಮ್ಮ ಸ್ಟಾಫು ತೀರೋಗಿದ್ದಾರೆ. ಟ್ರಕ್ಕೇ ಲೂಟಿ ಮಾಡ್ಕೊಂಡು ಹೋಗೋದು. ಸೊ ಪೊಲೀಸ್ ಸ್ಟ್ರಿಕ್ಟ್ ಆದಮೇಲೆ ಅವ್ರು ಇದನ್ನೆಲ್ಲ ಬಿಟ್ಬಿಟ್ಟು ಅಡವಿ ಅಂದರೆ ಕಾಡು ಮೇಲೆ ಬಿದ್ರು. ಈಗ ಸೊ ನಾವು ಏನು ಮಾಡ್ತಿದ್ವಿ, ಮುಂದೆ ಅವ್ರ ಇನ್ಫಾರ್ಮೇಷನ್ ಹೋಗೋದು, ಕೊಡ್ಲಿಂದಾನೆ ಕಡಿಯೋದು, ಕೊಡ್ಲಿಂದಾನೆ. ಬಟ್ ಆ ಸದ್ದು ಬರಬಾರ್ದಂಥ ಟವಲ್ನ ನೀರಲ್ಲಿ ಎದ್ದಿ ಮೇಲೆ ಒಂದ್ಸತಿ ಕಟ್ಟಿ ಕೆಳಗಡೆ ಕಡಿಯೋರು. ರಾತ್ರಿ ಹೊತ್ತು ಇವ್ರು ಕಡಿಯೋದು. ದೊಡ್ಡ ದೊಡ್ಡ ಲಾಗ್ಸ್ನ ಭುಜದ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಬೇರೆಯವ್ರಿಗೆ ಆಗಲ್ಲ, ಇನ್ಫಾರ್ಮೇಷನ್ ಬರುತ್ತೆ ನಿಮ್ಗೆ. ಸೊ ಕಡ್ದಿದ್ದಾರೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ. ಬಟ್ ಎಷ್ಟು ಗಾಡಿ ಹೋಗ್ತಾ ಇದ್ದಾವೆ, ಅವ್ರು ಎಷ್ಟು ಜನ ಇದ್ದಾರೆ, ಅಷ್ಟು ಡೀಟೇಲ್ಸ್ ನಮ್ಮ ಹತ್ರ ಇರಲ್ಲ. ಆಂಧ್ರ ಪ್ರದೇಶ ತೆಲಂಗಾಣ ಅನ್ನೋದು ವಿಡಿಯೋ ಆಗಿತ್ತು 2014ರಲ್ಲಿ. ಸೊ ನಮ್ಗೆ ಆರ್ಡರ್ ಟು ಸರ್ವ್ ಅಂತ ಬಂತು. ನಾನು ಫಸ್ಟ್ ಪೋಸ್ಟಿಂಗ್ ಆದಿಲಾಬಾದ್ಗೆ ಆಯಿತು. ಅವಾಗ ಡಿವಿಷನಲ್ ಫಾರೆಸ್ಟ್ ಆಫೀಸರ್ ಅಂತ ಇದ್ದೆ ಫಸ್ಟು. ಅದು ಹೊಸ ಪೋಸ್ಟಿಂಗ್, ನಾನಿನ್ನೂ ಭಾಳ ಯಂಗ್. ಆ್ಯಂಡ್ ಅಲ್ಲಿ ಸುಮಾರು ದಿನ ಆದಮೇಲೆ ಒಬ್ಬವನು ಡೈರೆಕ್ಟ್ ಆಫೀಸರು ಹೋಗಿದ್ದರು. ನನಗೆ ಅಷ್ಟೊಂದು ಅಂದರೆ ಟಫ್ ಏರಿಯಾ ಅಂತ ಹೇಳಿದರು. ಬಿಕಾಸ್ ಅಲ್ಲಿ ಮೇಜರ್ ಆದಿಲಾಬಾದ್ ಜಿಲ್ಲೆ ಅಂದರೆ ಆಲ್ಮೋಸ್ಟ್ ಮಹಾರಾಷ್ಟ್ರ ಬಾರ್ಡರ್. ಅಲ್ಲಿ ಸುಮಾರು ಪ್ರಾಬ್ಲಮ್ಸ್ ನಮಗೆ. ಅಂದರೆ ಇರೋದು ತೇಗಿನ ಮರ ಸುಮಾರು ಇರುತ್ತೆ. ಅಲ್ಲಿರೋ ತೇಗಿಗೆ ಭಾಳ ಡಿಮ್ಯಾಂಡ್. ಅಂದರೆ ಅಲ್ಲಿ ಆ ತೇಗು ಗ್ರೇನ್ಸ್ ಚೆನ್ನಾಗಿರ್ತವೆ ಅಂಥೇಳಿ, ಡಾರ್ಕ್ ಗ್ರೇನ್, ಕಾಂಪ್ಯಾಕ್ಟ್ ಇರುತ್ತೆ, ಸುಮಾರು ಹೈ ಡಿಮ್ಯಾಂಡ್ ಇರೋದು. ಅಂದರೆ ನಮಗೆ ಚಿನ್ನದಲ್ಲೇ ಹೈ ಗ್ರೇಡ್ ಚಿನ್ನ ಅನ್ನೋದು ತೇಗಲ್ಲೇ ಒಳ್ಳೆ ಕ್ವಾಲಿಟಿ ತೇಗು ಅಂದರೆ ಅಲ್ಲಿದು ಆದಿಲಾಬಾದ್ ಬಾರ್ಡರಿಂಗ್ ಮಹಾರಾಷ್ಟ್ರ, ಕಿನ್ವಟ್ಟು, ಪಾಂಡ್ರಕೋಡ, ಆಮೇಲೆ ಆದಿಲಾಬಾದ್, ಅಲ್ಲಿರೋ ಟೇಕು ಸುಮಾರು ಡಿಮ್ಯಾಂಡ್ ಇರ್ತಿತ್ತು. ಓಕೆ ಸರ್. ಸೊ ಅಲ್ಲಿ ಅದರಿಂದ ಸ್ಮಗ್ಲಿಂಗು ಭಾಳ ಆಗ್ತಿತ್ತು, ತುಂಬ ಸ್ಮಗ್ಲಿಂಗ್ ಆವಾಗ. ಸೊ ಅದಕ್ಕಾಗಿ ತುಂಬ ಕಷ್ಟನೇ ಇರ್ತಿತ್ತು. ಆವಾಗ ಸ್ಟಾಫು ಕಡಿಮೆ ಇದ್ದರು, ಸುಮಾರು ಕಷ್ಟಗಳಿದ್ವು ಅವಾಗ. ಸ್ಟಾರ್ಟಿಂಗ್ ನನಗೂ ಇದು ಹೆಂಗಂತ ಗೊತ್ತಿಲ್ಲ. ಸೊ ನಾನು ಫಸ್ಟ್ ತಿಳ್ಕೊಬೇಕು, ಆಮೇಲೆ ಮಾಡಬೇಕು. ಸೊ ಭಾಳ ಇನ್ಸಿಡೆನ್ಸಸ್ಸು ಆಗ್ತಿತ್ತು. ಸುಮಾರು ಅಂದರೆ ಒಂದೊಂದು ವರ್ಷಕ್ಕೆ ನಾವು ಹಿಡಿದಿರೋದು 110-120 ಗಾಡಿಗಳನ್ನ ರೈಡ್ ಮಾಡ್ತಿದ್ವಿ, ಸ್ಮಗ್ಲಿಂಗ್ ವೆಹಿಕಲ್ಸ್ನ. 110 ಇನ್ನೂ ಭಾಳ ಎಸ್ಕೇಪ್ ಆಗ್ತಿದ್ವು. ಬಟ್ ಮ್ಯಾಕ್ಸಿಮಮ್ ಡೇ ಆ್ಯಂಡ್ ನೈಟ್. ಅಂದರೆ ಇವರು ನೈಟ್ ಆಪರೇಷನ್ ಮಾಡ್ತಾರೆ. ಯಾರು ಇವರು ಮೇನ್గా ಅಂದರೆ ನಮಗಲ್ಲಿ ಒಂದು ಕಮ್ಯುನಿಟಿ, ಮುಲ್ತಾನಿ ಅಂತ ಒಂದು ಕಮ್ಯುನಿಟಿ ಇದೆ. ಮೇನ್ ಅಂದರೆ ನಮ್ಮ ಭಾರತ ದೇಶ ಡಿವೈಡ್ ಆಗೋ ಮುಂಚೆ ಮುಲ್ತಾನ್, ನಮ್ಮ ಪಾಕಿಸ್ತಾನದಲ್ಲಿರೋ ಮುಲ್ತಾನ್ದಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಇಲ್ಲಿ ಆಂಧ್ರ ತೆಲಂಗಾಣಕ್ಕೆ, ಯುನೈಟೆಡ್ ಆಂಧ್ರ, ಈಗ ತೆಲಂಗಾಣ. ಅಂದರೆ ಸ್ವಲ್ಪ ವಿಲೇಜಸ್ಸು ನಮ್ಮ ತೆಲಂಗಾಣದಲ್ಲಿದ್ದಾವೆ, ಸ್ವಲ್ಪ ಮಹಾರಾಷ್ಟ್ರದಲ್ಲಿದ್ದಾವೆ, ಅಡ್ಜಾಯ್ನಿಂಗ್. ಸೊ ಇವರು ಒಂಥರ ಭಯಂಕರವಾಗಿಯೇ ಆಪ್ರೇಟ್ ಮಾಡ್ತಾರೆ. ಇವರು ಮೇನ್గా ಅಂದರೆ ಇದ್ರ ಮುಂಚೆ ಲೂಟಿ ಮಾಡೋದು, ದರೋಡೆ ಮಾಡೋದು ಭಾಳ ಇರ್ತಿತ್ತು ಇವರಿಂದ. ಅಂದರೆ ಆದಿಲಾಬಾದಲ್ಲಿ ಘಾಟಲ್ಲಿ ಆವಾಗ ಟ್ರಕ್ಸು ಇವೆಲ್ಲ ಸ್ಲೋ ಆಗಿ ಹೋಗ್ತಿತ್ತು. ಆ ಸ್ಲೋ ಹೋಗೋ ಟ್ರಕ್ನ ಹತ್ತಿ ಅಲ್ಲಿರೋದೆಲ್ಲ ಸಾಮಾನು ಕದಿಯೋದು, ಆ ಡ್ರೈವರ್ಸ್ನ ಹೊಡೆದು ಆ ಟ್ರಕ್ಕೇ ಲೂಟಿ ಮಾಡ್ಕೊಂಡು ಹೋಗೋದು, ಹಿಂಗೆಲ್ಲ ಮಾಡೋರು. ಸೊ ಪೊಲೀಸ್ ಸ್ಟ್ರಿಕ್ಟ್ ಆದಮೇಲೆ ಅವ್ರು ಇದನ್ನೆಲ್ಲ ಬಿಟ್ಬಿಟ್ಟು ಅಡವಿ ಅಂದರೆ ಕಾಡು ಮೇಲೆ ಬಿದ್ರು. ಈಸಿ, ನಮಗೆ ಓಪನ್ ಸಂಪತ್ತು. ಎಲ್ಲೋಗಿ ಅಲ್ಲಿ ಗಿಡ ಕಡ್ಕೊಂಡು ಅದನ್ನ ಮಾರ್ಬಿಟ್ರೆ ಅವ್ರಿಗೆ ಸುಮಾರು ದುಡ್ಡು ಬರೋದು, ಅದರಿಂದ ಮಜಾ ಮಾಡೋರು. ಲಕ್ಷಾಂತರ ರೂಪಾಯಿ. ಬಿಕಾಸ್ ಒಂದೊಂದು ಟೀ ಕ್ಲಾಗ್ ಹೋದ್ರೆ 2 ಲಕ್ಷ 3 ಲಕ್ಷ ಇಷ್ಟು ಈಸಿಯಾಗಿ ಫೆಚ್ ಮಾಡುತ್ತೆ ಪ್ರಾಪರ್ ಆಗಿ. ಇದಾದ್ರೆ ಎಷ್ಟು ಜನ ಇದ್ರು ಸಮುದ್ರ, ಎಷ್ಟು ಹಳ್ಳಿ? ಸೊ ಅವರು ಅಂದರೆ 100 ಜನ. ಅಂದರೆ ಒಂದ್ಸತಿ ಅವ್ರು ಬಂದಿದ್ದಾರೆ ಅಂದರೆ 40-50 ಜನ ಬಂದು ಅವರು ಟೀಮ್ ಅಪ್ ಆಗಿ ಅವರು ಅಟ್ಯಾಕ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಿಲ್ಲ. ಹೌದು, ಸುಮಾರು ನಮ್ಮ ಸ್ಟಾಫು
ತೀರೋಗಿದ್ದಾರೆ. ಆಮೇಲೆ ಡ್ಯಾಮೇಜಸ್ಸು, ಗಾಡಿಗಳನ್ನ ಸುಟ್ಟಿದ್ದಾರೆ. ಗಾಡಿಗಳೆಲ್ಲ ಹೌದು, ನಮ್ಮ ಜೀಪ್ಸ್ನ ಇದೆಲ್ಲ ಭಾಳ ಹಾರ್ಶಾಗಿ, ಅಂದರೆ ಅವ್ರ ಜೊತೆ ಡೀಲ್ ಮಾಡೋದಂದ್ರೆ ತುಂಬ ಕಷ್ಟ. ಸೊ ಅದಕ್ಕಾಗಿ ನನ್ನ ಫಾರ್ಚುನೇಟ್ಗೆ ಪೊಲೀಸ್ ಸಪೋರ್ಟು ಅವಾಗ ತುಂಬ ಇತ್ತು. ಅವಾಗಿರೋ SP ಅವರು ನಮಗೆ ಸ್ಪೆಷಲ್ ಟೀಮ್ ಕೊಟ್ಟಿದ್ರು. ನಾವು ಕೋಂಬಿಂಗ್ ಆಪರೇಷನ್ಸ್ ಭಾಳ ಮಾಡಿದ್ವಿ ಅವಾಗ. ಆ್ಯಂಡ್ ವಿಲೇಜ್ ರೈಡ್ಸ್ ಮಾಡಿದ್ವಿ. ವಿಲೇಜ್ ರೈಡ್ಸು ಅಂದರೆ ಅದು ತುಂಬ ಟಿಪಿಕಲ್ ಇರುತ್ತೆ. ಅವ್ರು ಹೆಣ್ಮಕ್ಳನ್ನ ಮುಂದೆ ಬಿಡೋದು, ಚಿಕ್ಕ ಮಕ್ಳನ್ನ ಮುಂದೆ ಬಿಡೋದು, ಅದೊಂಥರ ಟ್ಯಾಕ್ಟಿಕ್ಸು. ಅದು ಹಿಂದೆ ಮತ್ತೆ ಇವಾಗ ಕಟ್ಟಿಗೆ ಎಲ್ಲ ಬೇರೆ ಬೇರೆ ಕಡೆ ಸಾಗಿಸೋದು ನಾವು ರೈಡ್ ಮಾಡೋಕ್ಕಿಂತ ಮುಂಚೆ. ಆ್ಯಂಡ್ ಇವರು ಸ್ವಲ್ಪ ಸ್ವಾಮೀಸ್ ಜೊತೆ ಡೈರೆಕ್ಟ್ ಲಿಂಕಪ್ಪು, ಸ್ವಲ್ಪ ನಮ್ಮ ಸ್ಟಾಫಲ್ಲೂ ಲಿಂಕಪ್ಪು. ಸೊ ನಾವು ಏನು ಮಾಡ್ತಿದ್ವಿ ಮುಂದೆ ಅವ್ರಿಗೆ ಇನ್ಫಾರ್ಮೇಷನ್ ಹೋಗೋದು. ಇದು ಸುಮಾರು ಕಷ್ಟಗಳದಿಂದ ಅವ್ರನ್ನ ಭಾಳಷ್ಟು ತಡೆದಿಡ್ತಿದ್ವಿ. ಅವಾಗ ನೋಡಿದ್ರೆ ಅದೇ ಹೇಳಿದ್ನಲ್ಲ, ಒಂದು ಆಕ್ಷನ್ ಮಾಡಿದರೆ ಫಸ್ಟ್ ಟೈಮ್ 1 ಕೋಟಿ ಹಣ ಜಸ್ಟ್ ರೇಡ್ ಮಾಡಿ ಗಾಡಿ ನಾನು ಮಾರಿದ್ದು. 1 ಕೋಟಿ 2015 ಆಲ್ಮೋಸ್ಟ್ 120 ವೆಹಿಕಲ್ಸ್ ನಾವು ಆಕ್ಷನ್ ಮಾಡಿದ್ವಿ. ದಟ್ ವಾಸ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇನ್ ಒನ್ ಸಿಂಗಲ್ ಡಿಸ್ಟ್ರಿಕ್ಟ್ ನಾನು. ಸೊ ಜಸ್ಟ್ ರೇಡ್ ಮಾಡಿ ವೆಹಿಕಲ್ಸ್. ಟಿಂಬರ್ ವ್ಯಾಲ್ಯೂನು ಹಾಗೆ ಸುಮಾರು ಟಿಂಬರ್ ನಾವು ಹಿಡ್ಕೊಂಡಿದ್ವಿ. ಆಮೇಲೆ ಇವ್ರದ್ದು ಒಂದು ನೆಕ್ಸಸ್ ಹೆಂಗಿರುತ್ತೆ ಅಂದರೆ ಭಾಳ ಟ್ಯಾಕ್ಟಿಕಲ್ ಆಗಿ ಮಾಡ್ತಾರೆ ಇವರು. ಗರ್ಗಸ ಇದೆಲ್ಲ ಇಲ್ಲ, ಈಗೀಗ ಮಷೀನ್ಸ್ ಬಂದಿದ್ದಾವೆ, ಚೈನ್ಸಾ. ಅವಾಗ ಕೊಡ್ಲಿಂದಾನೆ ಕಡಿಯೋದು, ಕೊಡ್ಲಿಂದಾನೆ. ಬಟ್ ಆ ಸದ್ದು ಬರಬಾರ್ದಂತ ಟವಲ್ನ ನೀರಲ್ಲಿ ಎದ್ದಿ ಮೇಲೆ ಒಂದ್ಸತಿ ಕಟ್ಟಿ ಕೆಳಗಡೆ ಕಡಿಯೋರು. ಅವಾಗ ಕಡಿಮೆ ಸೌಂಡ್ ಬರುತ್ತೆ. ಇಲ್ಲಿ ಹೋದ್ರೆ ರಾತ್ರಿ ಹೊತ್ತು ಇವ್ರು ಕಡಿಯೋದು, ಅದು ದೂರದನು ಕೇಳುತ್ತೆ ನಮ್ಮವ್ರಿಗೆ. ಸೊ ಅದು ಕೇಳಬಾರ್ದು ಅಂತ ಏನು ಡಿಫ್ರೆಂಟ್ ಟ್ಯಾಕ್ಟಿಕ್ಸ್ ಮಾಡೋದು. ಮತ್ತೆ ಇದು ಹೊಸದಾಗಿ ಕಡ್ದಿದ್ದಲ್ಲ ಅಂತ ಹೇಳೋಕ್ಕೆ ಅದ್ರ ಮೇಲೆ ಸ್ವಲ್ಪ ಬೆಲ್ಲದ ನೀರು ಇದೆಲ್ಲ ಹಾಕಿ ಬೇಗ ಕೊಳೆಯಂಗೆ ಮಾಡೋದು. ಇಲ್ಲ ಅದು ಅದ್ರ ಮೇಲೆ ಸ್ವಲ್ಪ ಇದನ್ನೇ ಇಟ್ಟು ಬೆಂಕಿ ಹಚ್ಚೋದು. ಹೊಸದಂದ್ರೆ ಗೊತ್ತಾದ್ರೆ ನಾವು ಇಮಿಡಿಯೇಟ್ ಆಗಿ ಮತ್ತೆ ಹೋಗಿ ಆಕ್ಷನ್ ತಗೊಳ್ತೀವಲ್ಲ, ಅದ್ರ ಸಲುವಾಗಿ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ ಅಂದರೆ ಇವರು ವೆರಿ ಟ್ಯಾಕ್ಟಿಕಲ್. ಇವನೇನಂದ್ರೆ ಇವರು ದೊಡ್ಡ ಲಾಗ್ಸ್ನ ಭುಜದ ಮೇಲೆ ಹೊತ್ಕೊಂಡು ಹೋಗ್ತಾರೆ, ಬೇರೆಯವ್ರಿಗೆ ಆಗಲ್ಲ. ಇವರು ಅಷ್ಟೊಂದು ಶಕ್ತಿ ಅಂದ್ರೆ ಮೊಂಡಿ ಜನ ಅಂತ ಹೇಳ್ಬೇಕು. ಅಷ್ಟು ಇದರಿಂದ ನಡೀತಿತ್ತು. ಸೊ ಇವ್ರನ್ನ ಟ್ಯಾಕಲ್ ಮಾಡೋದಂದ್ರೆ ತುಂಬಾ ಕಷ್ಟ. ಸೊ ಅದಕ್ಕಾಗಿ ಬೇರೆ ಪ್ರೋಗ್ರಾಮ್ಸ್ ಅಂದರೆ ಅವ್ರ ಸೋಷಿಯಲ್ ಇದ್ರನ್ನು ಚೇಂಜ್ ಮಾಡೋಕ್ಕೂ ನಾವು ಸ್ವಲ್ಪ ಟ್ರೈ ಮಾಡಿದ್ವಿ. ಎಷ್ಟು ಜನ ಬರ್ತಿದ್ರು? ಅವ್ರು ಬಂದರೆ 30-40 ಜನ ಮಿನಿಮಮ್. ಸರ್, ಇದು 30-40 ಜನ ಬರ್ತಿದ್ರ? ಹೌದು, ಮಿನಿಮಮ್. ಅವ್ರು ಒಂದು ಗ್ಯಾಂಗ್ ಆಗಿ ಬರ್ತಿದ್ರು. ಅವರು ರಾತ್ರಿ ಊಟದ ಪ್ಯಾಕು ಇದೆಲ್ಲ ಮಾಡಿಕೊಂಡು ಫಸ್ಟ್ ರೆಕಿ ಮಾಡಿಕೊಂಡು ಚೆನ್ನಾಗಿರೋ ಗಿಡಗಳನ್ನ ಪ್ರಾಪರ್ ಕಟ್ ಮಾಡಿ ಆಮೇಲೆ ಒಂದು ಗಾಡಿ ಬಂದು ಅದು ಲೋಡ್ ಆಗ್ತಿತ್ತು. ಇನ್ನು ಅವ್ರ ಟ್ಯಾಕ್ಟಿಕ್ಸ್ ಏನಂದರೆ ಫಸ್ಟ್ ಒಂದು ಸಣ್ಣ ಗಾಡಿಯಲ್ಲಿ ವೇಸ್ಟ್ ಇದೆಲ್ಲ ಹಾಕಿ ಮುಂದೆ ಕಳಿಸ್ತಿದ್ರು. ಅದನ್ನ ಹೋಗಿ ಹಿಡ್ಕೊಂಡ್ರಿ ಅಂದರೆ ಹಿಂದೆಯಿಂದ ದೊಡ್ಡ ಗಾಡಿ ಹೋಗ್ಬಿಟ್ಟು. ಅಂದ್ರೆ ನೀವು ಪೊಲೀಸರು ಹಿಡಿತಾರೆ ಅಂತ ಒಂದು ವೇಸ್ಟ್ ಗಾಡಿ ಅದು ಹಿಡಿತು ಅಂದ್ರೆ ಅಲ್ಲೇ ಹೈಡ್ ಮಾಡ್ಬಿಡೋದು ಗಾಡಿ, ದೊಡ್ಡ ಗಾಡಿನ ಆಮೇಲೆ ಹೋಗ್ಬಿಡ್ತಿತ್ತು. ಓಕೆ. ಸೊ ಅದಕ್ಕಾಗಿ ಎಲ್ಲ ಟ್ಯಾಕ್ಟಿಕ್ಸ್ ಇಂದಾನೆ ನೀವು ನೋಡ್ಕೋಬೇಕು. ಇದು ಒಂದೇ ಅಂದ್ರೆ ಓಕೆ ಒಂದು ಗಾಡಿ ಹಿಡ್ಕೊಂಡಿದ್ದೀನಿ ಅಂತ ಸುಮಾರು ಜನ ಖುಷಿಯಾಗಿ ಇವತ್ತು ನಾನು ಹಿಡ್ಬಿಟ್ಟೆ ಅಂತ ಅಂತಾರೆ. ಇನ್ಫಾರ್ಮೇಶನ್ ಬರುತ್ತೆ ನಿಮ್ಗೆ. ಸೊ ಕಡ್ದಿದ್ದಾರೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ. ಬಟ್ ಎಷ್ಟು ಗಾಡಿ ಹೋಗ್ತಾ ಇದ್ದಾವೆ, ಅವ್ರು ಎಷ್ಟು ಜನ ಇದ್ದಾರೆ, ಅಷ್ಟು ಡೀಟೇಲ್ಸ್ ನಮ್ಮ ಹತ್ರ ಇರಲ್ಲ. ಸರ್, ಲೋಡ್ ಗಟ್ಲೆ ಹೋಗ್ತಿತ್ತಾ? ಒಂದೊಂದ್ಸತಿ 3-4 ಲೋಡ್ ಹೋಗ್ತಿತ್ತು. ಒಂದು ಲೋಡ್ ಅವ್ರು ಸ್ಯಾಕ್ರಿಫೈಸ್ ಮಾಡ್ತಿದ್ರು. ಹಿಡ್ಕೊಂಡು ಸಿಕ್ತು ಅಂತ ಹೋಗೋದ್ರೊಳಗಡೆ ಇನ್ನೂ ಅದಕ್ಕಾಗಿ ಇಂಟರ್ ಸ್ಟೇಟ್ ಕೋಆರ್ಡಿನೇಷನ್ನು ಅವಾಗ ತುಂಬ ಆಗ್ತಿತ್ತು ನಮಗೆ. ಮಹಾರಾಷ್ಟ್ರದವ್ರು ಆಗಲಿ ನಮ್ಮವರು ಇಂಟರ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಇಲ್ಲದೆ ಹೋದರೆ ಸುಮಾರು ಇದು ಎಸ್ಕೇಪ್ ಆಗ್ತಿತ್ತು. ಬಟ್ ಸ್ಲೋ ಆಗಿ ಅದನ್ನು ಇಂಟಗ್ರೇಟ್ ಮಾಡಿಕೊಂಡು ಪಕ್ಕ ಜಿಲ್ಲೆಯವ್ರಿಗೆ ಹೇಳಿ ನಮ್ಮ ಚೆಕ್ ಪೋಸ್ಟ್ ಅಂದರೆ ಅಲ್ಲಿ ಚೆಕ್ ಪೋಸ್ಟಲ್ಲಿ ಚೆಕಿಂಗ್ ಇರ್ತಿತ್ತು. ಆ ಚೆಕ್ ಪೋಸ್ಟಲ್ಲಿ ಅಲರ್ಟ್ ಇಡೋದು, ಅಲ್ಲಿ ಸ್ಟಾಫ್ಗೂ ನಾವು ಇದನ್ನ ಅಪ್ಡೇಟ್ ಮಾಡೋದು, ಹೀಗೆಲ್ಲ ಮಾಡಿ ಸುಮಾರು ಹಿಡಿದಿದ್ದೀವಿ. ಇವನ್ ಪಾಯಿಂಟ್ ಆಫ್ ಅಂದರೆ ಸೋರ್ಸ್ ಎಲ್ಲಿ ಮಾರ್ತಾರೆ ಅನ್ನೋದನ್ನು ನಾವು ಟ್ರ್ಯಾಕ್ ಮಾಡ್ತಿದ್ವಿ ಒಂದಿಷ್ಟು. ಅಂದರೆ ಅವಾಗ ನಿಜಾಮಾಬಾದ್ ಆಗಲಿ, ಕರೀಂನಗರ್ ಆಗಲಿ, ಹೈದ್ರಾಬಾದ್ ತನೂ ಟಿಂಬರ್ ಬರ್ತಿತ್ತು. ಒಂದು ಸತಿ ನಿಮ್ಮ ಜುರಿಡಿಕ್ಷನ್ ದಾಟಿದ್ರೆ ಕಷ್ಟ ಆಗುತ್ತೆ ಹಿಡಿಯೋದು. ಯೂಶಲಿ ಹೆಂಗಾಗುತ್ತೆ, ಅದು ನಂದಲ್ಲಲ್ಲ, ನನ್ನ ಏರಿಯಾದ ಕಳುವಾಗಿದ್ರೇ ನಮಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬೇರೆ ಒಂದಿದ್ರೆ ಅದು ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡೋದು ಕಷ್ಟ ಇರುತ್ತೆ. ಬಟ್ ಸ್ಲೋ ಆಗಿ ಅದು ಕೋಆರ್ಡಿನೇಷನ್ ಬಿಲ್ಡಪ್ ಮಾಡೋದು ಇದನ್ನೆಲ್ಲ ಸ್ವಲ್ಪ ಟ್ರೈ ಮಾಡಿದ್ವಿ ನಾವು. ಸರ್, ಹೇಗೆ ಅವ್ರನ್ನ ನೀವು ಹೇಳಿದ್ರಿ ನಿಮ್ಮ ಪೊಲೀಸ್ಗಳಲ್ಲೇ ಇಂಟರ್ಲಿಂಕ್ ಇತ್ತು ಅವ್ರಿಗೆ ಅಂತ. ಸೊ ಅದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡಿದ್ರಿ? ಅಂದರೆ ಸ್ವಲ್ಪ ಇಂಟೆಲಿಜೆನ್ಸ್ ನೆಟ್ವರ್ಕ್ ಬಿಲ್ಡ್ ಮಾಡೋದು. ನಮಗೆ ಆವಾಗ ಇನ್ಫಾರ್ಮರ್ ನೆಟ್ವರ್ಕ್ಸ್ಗೂ ಸ್ವಲ್ಪ ದುಡ್ಡು ಬರ್ತಿತ್ತು, ಅವ್ರಿಗೆಲ್ಲ ಕೊಟ್ಟು ಇಂಟರ್ನಲ್ ನಾವು ತಿಳ್ಕೊಳ್ತಿದ್ವಿ.
ಅವರ ಊರೊಳಗಡೆ ನೀವು ಸ್ವಲ್ಪ ಇನ್ಫಾರ್ಮರ್ಸ್ ಇರ್ತಿದ್ರು. ಅಂದ್ರೆ ಒಳ್ಳೆಯವರು ಇದ್ರು, ಊರಲ್ಲಿ ಎಲ್ಲರೂ ಕೆಟ್ಟವ್ರು ಇರ್ಬೇಕಂತ ಏನಿಲ್ಲ. ಅಂದ್ರೆ ಒಂದಿಷ್ಟು ಜನಕ್ಕೆ ಇದ್ರಿಗಿಂತ ಮುಂಚೆ ಸ್ವಲ್ಪ ಆಫೀಸರ್ಸ್ ಅವ್ರ ಮಕ್ಕಳನ್ನ ಓದಿಸಿ ಈ ಪ್ರೊಫೆಷನ್ ಬಿಡಪ್ಪ ಅಂತ ಹೇಳೋನು ಮಾಡಿಸಿದ್ದಿತ್ತು. ಸೊ ಅಂಥವ್ರೆಲ್ಲ ನಮಗೆ ಹೆಲ್ಪ್ ಮಾಡ್ತಿದ್ರು. ಯೂಶುವಲಿ ಏನಾಗುತ್ತೆ ಅಂದ್ರೆ ಲಾರ್ಜ್ ಫ್ಯಾಮಿಲಿ, ಅವ್ರಿಗೆ ಆ ಫ್ಯಾಮಿಲಿನ ಸಾಕೋದಂದ್ರೆ ಕಷ್ಟ. ಸೊ ಸ್ವಲ್ಪ ಹೆಂಗ್ ಆಗಿದಾರೆ ಅಂದ್ರೆ ಅವ್ರನ್ನ ಒಂಥರ ಬೀದಿಗೆ ಬಿಟ್ಬಿಡ್ತಿದ್ರು. ಅವರು ಇಷ್ಟ ಬಂದಿದ್ರು ಮಾಡಿ ದುಡ್ಡು ಸಂಪಾದನೆ ಮಾಡಕ್ ಹೋಗ್ತಿದ್ರು. ತಪ್ಪು ಸರ್ಕಲ್ ಇರುತ್ತೆ, ಈಗ ಹೆಂಗಿರುತ್ತೆ ಫ್ರೆಂಡ್ ಸರ್ಕಲ್ ಹೆಂಗಿರುತ್ತೆ ಹಂಗೆ ನೀವು ಡೆವಲಪ್ ಆಗ್ತೀರಾ. ಸೊ ಅವ್ರ ಸರ್ಕಲ್ ಅಲ್ಲಿ ಇಂಥದಕ್ಕೆ ಬಿದ್ದೋಗ್ಬಿಡ್ತಿದ್ರು. ಸಣ್ಣ ವಯಸ್ಸಲ್ಲೇ ಅವ್ರು ಕುಡಿಯೋದು, ಬೇರೆ ಬೇರೆ ಕೆಟ್ಟ ಚಟಕ್ಕೆ ಬೆಳೆದು, ಗಾಡಿ ಬೇಕು ಇದು ಬೇಕು. ಆಗ ನಿಮ್ಗೆ ಹೆಂಗೆ ದುಡಿಯೋದೇ ಅಷ್ಟೊಂದು ಬೇಕಂದಾಗ ತಪ್ಪು ಕೆಲಸ ಮಾಡ್ತೀರಿ. ಸೊ ಅದಕ್ಕಾಗಿ ಸುಮಾರು ಜನ ಎಂಟ್ರ್ ಆಗ್ತಿದ್ರು ಸ್ಮಗ್ಲಿಂಗ್ ಇಂಥದಕ್ಕೆಲ್ಲ. ಇದು ಇನ್ನೊಂದು ಟಿಪಿಕಲ್ ಏನಿತ್ತಂದರೆ, ಇದು ಕಟ್ಟಿಗೆ ಕಡ್ದಿದ್ದಾರೆ ಅಂದರೆ ನಾವು ಲೋಕಲ್ ಮ್ಯಾಜಿಸ್ಟ್ರೇಟಿಗೆ ಕಳಿಸಿದ್ರೆ ಇಮಿಡಿಯೇಟಾಗಿ ಬೇಲ್ ಸಿಗೋದು. ಅಲ್ಲಿ ಅವರು ಆಲ್ರೆಡಿ ಅಡ್ವೊಕೇಟ್, ಅಂದರೆ ಆಲ್ರೆಡಿ ಒಂದು ಗ್ರೂಪ್ ಇರ್ತಿತ್ತು, ಅವ್ರಿಗೊಂದು ಅಡ್ವೊಕೇಟ್ ಇರ್ತಿತ್ತು. ಸೊ ಇಮಿಡಿಯೇಟಾಗಿ ಅವ್ರನ್ನ ಬೇಲ್ ತೊಗೊಂಡು ಹೋಗೋದು. ಅವಾಗ ಅವ್ರಿಗೆ ಅಷ್ಟೊಂದು ಪಿಂಚ್ ಇರ್ತಿದ್ದಿಲ್ಲ, ಅಂದರೆ ಯಾವುದು ಎಷ್ಟೊಂದು ಅಫೆಂಡರ್ ಸಿಕ್ಕಿದ್ರು. ಬಟ್ ಸ್ಲೋ ಆಗಿ ಏನಂದರೆ ನಾವು ನೆಟ್ವರ್ಕಲ್ಲಿ ಇನ್ಡೆಪ್ತಾಗಿ, ಅಂದರೆ ಸ್ವಲ್ಪ ಒಳ್ಳೆ ಪೊಲೀಸವರು ನಮ್ಗೆ ಅವಾಗ ಫಾರ್ಚುನೇಟ್ಲಿ ಬಂದರು. ಸೊ ಅವರು ನಮಗೆ ಇನ್ ಡೀಟೇಲಾಗಿ ಹೇಳೋರು. ಒಂದಿಷ್ಟು ಜನನ ಕಿಂಗ್ ಪಿನ್ಸ್ ಅಂತೀವಲ್ಲ, ಅಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡಿದ್ವಿ. ಇದು PDPP ಆ್ಯಕ್ಟ್ ಅನ್ನೋದನ್ನ ಫಸ್ಟ್ ಟೈಮು, ಅಂದರೆ ಇದರಿಗಿಂತ ಮುಂಚೆ ಯಾವಾಗಲೂ ಮಾಡಿದ್ರಂತೆ, ಅದು ನಿರ್ಮಲ್ ಜಿಲ್ಲೆಯಲ್ಲಿ. ಬಟ್ ಆದಿಲಾಬಾದ್ ಜಿಲ್ಲೆಯಲ್ಲಿ ಅಷ್ಟೊಂದು ಯಾರು ಮಾಡಿದ್ದಿಲ್ಲ. ಸೊ ವಿ ಟ್ರೈಡ್, ಅಂದರೆ ಈ ಒಂದು 3 ಜನದ ಮೇಲೆ ಹಳೆ ಕೇಸಸ್ಸು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಎಲ್ಲ ಥರದನ್ನ ಎಲ್ಲ ಹುಡುಕಿದ್ವಿ. ಸಿಕ್ಕ ಮೇಲೆ ಅದನ್ನು ಬಿಲ್ಡಪ್ ಮಾಡಿ ಒಂದು ಬುಕ್ಲೆಟ್ ಥರ ಮಾಡ್ತೀವಿ. ಅಂದರೆ ಈ ಮನುಷ್ಯ ಇದ್ರೆ ಇನ್ನೂ ಡ್ಯಾಮೇಜ್ ಆಗುತ್ತೆ, ಇವ್ರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡಬೇಕು, ಜೈಲಿಗೆ ಹಾಕಬೇಕು. ಮಿನಿಮಮ್ 6 ತಿಂಗಳು ಹಾಕ್ತಾರೆ. ಅವಾಗ ಜಡ್ಜು ರಿವ್ಯೂ ಮಾಡ್ತಾರೆ PDPP ಆ್ಯಕ್ಟಲ್ಲಿ. ಸೊ ಇವ್ರನ್ನ ಇನ್ನೂ ಅಲ್ಲೇ ಜೈಲಿಗೆ ಕಳಿಸ್ಬೇಕಂದ್ರೆ ಕಂಟಿನ್ಯೂ ಮಾಡಿದ್ರೆ 1 ವರ್ಷ ವಿದೌಟ್ ಬೇಲ್. ಸೊ ದಟ್ ವಿಲ್ ಬಿ ವೆರಿ ಇಂಪ್ಯಾಕ್ಟ್ಫುಲ್. ಆ್ಯಂಡ್ ಆ 6 ತಿಂಗಳಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮೀಟ್ ಆಗೋದಾಗಲಿ ಬೇರೆದ್ದು ಭಾಳ ಕಷ್ಟ ಇರ್ತಿತ್ತು. ಸೊ ಹಾಗೆ 3 ಜನನ ಹಾಕಿ 6 ತಿಂಗಳು ವಿದೌಟ್ ಮೀಟಿಂಗ್ ದರ್ ಫ್ಯಾಮಿಲಿ. ಅವಾಗ ಅಲ್ಲಿ ಅವರು ಚಂಚಲ್ಗೂಡದಲ್ಲಿ ಇನ್ನೂ ಹಾರ್ಷ್ ಜೈಲಲ್ಲಿ ಇರ್ತಾರೆ. ಅವ್ರಿಗೆ ನಕ್ಷತ್ರ ಎಲ್ಲ ಕಂಡು ಅದಾದ್ಮೇಲೆ ಬಹಳ ಕಡಿಮೆ ಆಯಿತು. ಸೊ ಇದೊಂದು ಅಟೆಂಪ್ಟ್ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕಾಣ್ತದೆ ಅದರಿಂದ. ಸೊ ಪ್ರಿವೆಂಟಿವ್ ಡಿಟೆನ್ಷನಲ್ಲಿ. ಆ್ಯಂಡ್ ಇದು ಓನ್ಲಿ ಪ್ರಿವೆಂಟಿವ್ ಅಲ್ಲದೇನು ಸ್ವಲ್ಪ ಸೊಸೈಟಿಗೂ ಹತ್ತಿರದಲ್ಲಿ ಏನಾರು ಮಾಡ್ಬೋದಾ ಅದನ್ನು ಟ್ರೈ ಮಾಡಿದ್ವಿ. ಅಂದರೆ ಒಂದಿಷ್ಟು ಜನನ ಹೆಂಗಾರು ಹೆಲ್ಪ್ ಮಾಡ್ಬೋದಾ, ಯಂಗ್ಸ್ಟರ್ಸನ್ನು ಹೊರಗಡೆ ಹೆಂಗೆ ತೆಗಿಬೋದು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತಾಡಿ ವಿ ಟ್ರೈಡ್. ಬಟ್ ಇನ್ ದ ಮೀನ್ ಟೈಮ್ ನನಗೆ ಟ್ರಾನ್ಸ್ಫರ್ ಆಯಿತು, ನಾನು ಅದರಿಂದ ಮುಂದೆ ಹೋಗೋಕ್ಕಾಗಲಿಲ್ಲ ಹೆಚ್ಚಿಗೆ. ಆಮೇಲೆ ಸೊ ನಿಮ್ಮ ಮೇಲೆ ಏನಾರ ಬೆದರಿಕೆ ಸುಮಾರು ಬಂದಿರ್ತವೆ. ಅಂದರೆ ಯಾವಾಗಲೂ ಕಾಲ್ಸ್ ಹಿಂಗೆಲ್ಲ ಬರೋವು. ಬಟ್ ನಾನು ಯಾವಾಗಲೂ ಹೆದರಲಿಲ್ಲ. ಅಂದರೆ ನನ್ನ ಬ್ಯಾಕ್ಗ್ರೌಂಡು ಏನಂದರೆ ಆರ್ಮಿ ಸ್ಕೂಲಿಂದ ಏನಿದೆ ಜೀವ ಹೆಂಗಾದ್ರೂ ಹೋಗುತ್ತೆ. ಗಟ್ಟಿಯಿಂದ ಇದ್ದರೆ ಯಾವನು ಎದುರೇನೋ ಹೆದರ್ತಾನೆ ನಮ್ಮ ಮೇಲೆ ಏನೋ ಮಾಡೋಕ್ಕೆ. ಅದೊಂದು ಯಾವಾಗಲೂ ಧೈರ್ಯ ಇತ್ತು ನನಗೆ. ಸಿಂಗಲ್ ಹ್ಯಾಂಡೆಡ್ ಆಗನು ನಾನು ನನ್ನ ಡ್ರೈವರ್ ಒಬ್ಬನೇ ತೊಗೊಂಡು ಭಾಳ ಸರಿನೂ ನಾನು ಹೋಗಿದ್ದೀನಿ. ನಾನು ಯಾವಾಗಲೂ ಅಷ್ಟೊಂದು ಇದನ್ನು ಮಾಡಿಲ್ಲ. ಹಿಂಗೆ ನಾನು ನಕ್ಸಲ್ಲು ಅಂದ್ಕೊಂಡು ಒಬ್ಬನು ಬೆದರಿಕೆಯಿಂದ ಬರ್ತಿದ್ದ. ಅವನು ನೋಡಿ ಅವನಿಗೂ ನೆಟ್ಟಿದ್ವಿ. ಅವನು ಸುಮಾರು ಜನ ಜೈಲಲ್ಲಿ ಹಿಂಗೆ ಮಾಡೋದ್ರಿಂದ ಹೋಗಿ ಇನ್ನೂ ಅಳ್ತಿರ್ತಾನೆ ಅವನು. ಆದರೆ ಅದೇ ನಿಮ್ಮ ಧೈರ್ಯ ಇದ್ದರೆ ನೀವು ಯಾರನ್ನಾರು ಎದುರಿಸ್ಬೋದು, ಅದೊಂದಿದೆ. ಈಗ ನಾನು ಇದ್ರ ಮುಂಚೆ ಹೇಳ್ತಾ ಇದ್ದೀನಿ ನಿಮಗೆ ಮುಲ್ತಾನೀಸ್ ಅಂತ. ಮುಲ್ತಾನೀಸ್ ಅಂದರೆ ಒರಿಜಿನಲಿ ಓಲ್ಡ್ ಪಾಕಿಸ್ತಾನಲ್ಲಿರೋ ಒಂದು ಏರಿಯಾ ಮುಲ್ತಾನ್. ಅಲ್ಲಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಬಟ್ ಈಗ ಆಫ್ಟರ್ ಫಾರ್ಮೇಷನ್ ಆಫ್ ಇಂಡಿಯಾ ಅವರು ಈಗ ಇಲ್ಲಿ ಸಿಟಿಸನ್ಸೇ. ಸೊ ಬಟ್ ಏನಂದರೆ ಅವ್ರನ್ನ ಅಲ್ಲಿಂದ ಬಂದಿದ್ದಾರೆ ಅನ್ನೋ ಒಂದು ಐಡೆಂಟಿಫಿಕೇಶನ್ ಆಗಿ ಮುಲ್ತಾನೀಸ್ ಅಂತ ಹೇಳ್ತೀವಿ ಅಷ್ಟೇ. ಆ್ಯಂಡ್ ಇವರು 2 ಇದರಲ್ಲಿ ಜಿಲ್ಲೆ ಅಂದರೆ ರಾಷ್ಟ್ರದಲ್ಲಿದ್ದಾರೆ. ಅಂದರೆ ಮಹಾರಾಷ್ಟ್ರದಲ್ಲೂ ಇದ್ದಾರೆ, ಕಿನ್ವಟ್ ಹತ್ರ, ನಮ್ಮ ಇಚ್ಚೋಡ ರೀಜನ್ ಆಫ್ ಆದಿಲಾಬಾದಲ್ಲೂ ಇದ್ದಾರೆ. ಸೊ ಇವರು ಇಂಟರ್ಲಿಂಕಾಗಿ ಅವರು ಮದುವೆ ಮಾಡೋದು ಇದೆಲ್ಲ ಆಗುತ್ತೆ. ಬಟ್ ಕಳ್ತನೂ ಹಾಗೆ ಆಗುತ್ತೆ. ಎಂದಕ್ಕಂದರೆ ಕಿನ್ವಟ್ ಸೈಡು ಸ್ವಲ್ಪ ಈಸಿ ಆಕ್ಸೆಸ್ ಇದೆ ಫಾರೆಸ್ಟ್ಗೆ. ಇಚ್ಚೋಡದಿಂದ ನೀವು ಹೋಗ್ಬೇಕಂದ್ರೆ ಕಷ್ಟದಿಂದ ಡಿಟೂರ್ ಮಾಡಿಕೊಂಡು ಒಂದೇ ಒಂದು ಸಣ್ಣ ದಾರಿಯಿಂದ ಹೋಗಬೇಕು. ಅಲ್ಲಿ ಮೇಲೆ ನಿಂತ್ಕೊಂಡು ಕಲ್ಲು ಎಸೆಯೋದು, ನಮ್ಮೇಲೆ ಅಟ್ಯಾಕ್ ಮಾಡೋದೆಲ್ಲ ಮಾಡ್ತಾರೆ. ಅಷ್ಟರೊಳಗಡೆ ಅವರು ಸ್ಲೈಡ್ ಆಗಿ ಮಹಾರಾಷ್ಟ್ರಕ್ಕೆ ಹೋಗ್ಬಿಡ್ತಾರೆ. ಮಹಾರಾಷ್ಟ್ರ ಜೊತೆ ನಿಮ್ಗೆ ಲಿಂಕಪ್ ಇಲ್ಲ ಅಂದರೆ ಬೇರೆ ಸ್ಟೇಟಲ್ಲಿ ಯು ಡೋಂಟ್ ಹ್ಯಾವ್ ಜುಡಿಕ್ಷನ್ ಟು ಅರೆಸ್ಟ್.
ಸೊ ಹೀಗೆಲ್ಲ ಇರೋದು. ಅದಕ್ಕೆ ಕೋಆರ್ಡಿನೇಟೆಡ್ ರೇಡ್ಸ್ ಮಾಡಿದ್ದೀವಿ. ಸೊ ಕೋಆರ್ಡಿನೇಷನ್ ಅದು ಭಾಳ ಇಂಪಾರ್ಟೆಂಟ್ ಇರ್ತಿತ್ತು ಅವಾಗ. ಯಾಕಂದರೆ ಭಾಳಷ್ಟು ಅಫೆಂಡರ್ಸು ಟ್ರೈ ಜಂಕ್ಷನ್ಸ್ ಆಫ್ ಸ್ಟೇಟ್ಸ್, ಇಂಟರ್ ಸ್ಟೇಟ್ ಬೌಂಡ್ರೀಸ್ ಭಾಳ ಯೂಸ್ ಮಾಡ್ಕೊಳ್ತಾರೆ. ಸೊ ಅಂದರೆ ಮಹಾರಾಷ್ಟ್ರದವರು ನಿಮ್ಗೆ ಹೆಲ್ಪ್ ಮಾಡಿದ್ರು ಆ ಟೈಮ್? ಭಾಳ ಹೆಲ್ಪ್ ಮಾಡಿದ್ರು. ಅಂದರೆ ಅಲ್ಲಿ ನಮ್ಮ ಬ್ಯಾಚ್ಮೇಟ್ಸು, ನಮ್ಮ ಫ್ರೆಂಡ್ಸ್ ಇರ್ತಿದ್ರು. ಸೊ ರೆಗ್ಯುಲರ್ ನಮಗೆ ಇಂಟರ್ ಸ್ಟೇಟ್ ಮೀಟಿಂಗ್ಸು ಇರ್ತಿತ್ತು. ಅದರಿಂದ ತುಂಬ ಹೆಲ್ಪ್ ಆಯಿತು. ಆಮೇಲೆ ಇದರಲ್ಲಿ ಒಳ್ಳೆ ಜನನೂ ಇರ್ತಿದ್ರು ಮುಲ್ತಾನಿಯಲ್ಲಿ. ಅವರೇ ನಮ್ಗೆ ಇನ್ಫಾರ್ಮ್ ಮಾಡ್ತಿದ್ರು. ಅವ್ರಿಗೆ ನಾವು ಒಂದು ಸ್ವಲ್ಪ ಇನ್ಫಾರ್ಮರ್ ದುಡ್ಡು ಕೊಡೋದಾಗ್ಲಿ, ಅವ್ರ ಮಕ್ಕಳಿಗೆ ಏನಾರು ಎಜುಕೇಷನ್ಗೆ ಹೆಲ್ಪ್ ಮಾಡೋದು, ಆಮೇಲೆ ಅದೇ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಏನಾರು ಒಂದು ಹೆಲ್ಪ್ ಆಗ್ಬೋದು ಅಂಥದ್ದನ್ನು ನೋಡಿದ್ವಿ. ಅವ್ರಿಗೊಂದು ರಿಫಾರ್ಮ್ ಪ್ಯಾಕೇಜು ಅಂದ್ಕೊಂಡಿದ್ವಿ, ಬಟ್ ವಿ ಕುಡಂಟ್ ಇಂಪ್ಲಿಮೆಂಟ್ ಇಟ್. ಇನ್ ದ ಮೀನ್ ಟೈಮ್ ನಾನು ಟ್ರಾನ್ಸ್ಫರ್ ಆಗಿದ್ದರಿಂದ ನಾನು ಹೆಚ್ಚಿಗೆ ಪರ್ಸ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಅಲ್ಲೂ ಆ ರಿಫಾರ್ಮ್ ಬಗ್ಗೆ ಹೆಚ್ಚಿಗೆ ಯಾರು ಒತ್ತು ಕೊಡಲಿಲ್ಲ. ಈಗಲೂ ಇದೆಯಾ ಸರ್ ಅದು ಅದೇ ಥರ ಕಳ್ತನ? ಈಗೂ ಸ್ವಲ್ಪ ಮಟ್ಟಿಗೆ ಇದೆ. ఎందుకంದ್ರೆ ಯಾರಿಗಾದ್ರೂ ಈಸಿ ಮನಿ, ಈಗ ಮೆಕ್ಸಿಕೋಲ್ಲಿ ಡ್ರಗ್ಸ್ ಎದಕ್ಕಿದೆ? ಈಸಿ ಮನಿ. ಸೊ ಇಲ್ಲೂ ಸ್ಮಗ್ಲಿಂಗ್ ಕಂಪ್ಲೀಟ್ ಆಗಿ ನಿಂತಿದೆ ಅಂತ ನಾ ಹೇಳಲ್ಲ, ಇರುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಇಂಟೆನ್ಸಿಟಿ, ಹೌ ಯು ಆರ್ ರೆಗ್ಯುಲೇಟಿಂಗ್. ಯಾವಾಗಲೂ ಇದನ್ನ ಮನೇಲಿರೋ ಕಸದ ಥರ ಎವ್ರಿ ಡೇ ನೀವು ಜಾಡು ಮಾಡ್ತಾನೆ ಇರಬೇಕು, ಆವಾಗ್ಲೇ ಕಂಟ್ರೋಲ್ ಇರುತ್ತೆ. ಎಲ್ಲ ಚೆನ್ನಾಗಿದೆ ಅಂತ ಬಿಟ್ರೆ ಖಚಿತವಾಗಿ ಅದು ನಮ್ಮ ಪ್ರಾಬ್ಲಮ್. ಸೊ ಒಂದ್ಸತಿ ನಾನು ಡ್ರೈವರ್ ಜೊತೆ ಹೋದಾಗ ಸಡನ್ನಾಗಿ ಎದುರುಗಡೆಯಿಂದ ಸುಮಾರು ಜನ ಬಂದರು. ಬಟ್ ಅವಾಗ ನಮ್ಮ ಡ್ರೈವರ್ ಫುಲ್ ಹುಷಾರಾಗಿ ರಿವರ್ಸಲ್ಲಿ 40ರಲ್ಲಿ ಹೊಡೆದಾನೆ. 40ರಲ್ಲಿ 48 ರಿವರ್ಸ್ ಗೇರಲ್ಲಿ 40 km/h. ಅದು ದಟ್ ವಾಸ್ ಲೈಕ್ ಆಲ್ಮೋಸ್ಟ್ ಡಾರ್ಕ್, ಪಿಚ್ ಡಾರ್ಕ್ ವಿಲೇಜ್ ಏರಿಯಾಲು. ನನಗದು ಏನಾಗತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ನನಗೆ ಡ್ರೈವರ್ ಧೈರ್ಯ ಮೆಚ್ಚಿದೆ ನಾನು. ಸೊ ಮತ್ತೆ ಹಿಂದೆ ಬಂದು ಮತ್ತೆ ರಿಇನ್ಫೋರ್ಸ್ಮೆಂಟ್ ತಗೊಂಡು ವಿ ಹ್ಯಾಡ್ ಟು ಟ್ಯಾಕಲ್ ದಟ್ ವಿಲೇಜ್. ಓಕೆ. ಸೊ ಅಟ್ಲ ಹಾಗೆ ನಮ್ಮ ಸುಮಾರು ಇನ್ಸಿಡೆನ್ಸಸ್ ಆಗಿದ್ದಾವೆ. ಆ ಥರ ಸಿಗಾಕೊಂಡಿದ್ರೆ ಏನು ಮಾಡ್ತಿದ್ರು ಸರ್ ಅವಾಗ ಯೂಶಲಿ ಇಂಜುರಿ ಕಂಪಲ್ಸರಿ ಆಗುತ್ತೆ. ಹಾಗೆ ನಮ್ಮ ಸ್ಟಾಫ್ಗೆ ಸುಮಾರು ಸಾರಿ ಏಟ್ ಬಿದ್ದಿದ್ದಾವೆ. ಆ ಥರ ಹೊಡಿತಾರೆ ಪೊಲೀಸರಂದ್ರೆ ಹೊಡಿತಾರೆ. ಅರೆ ಅಂದ್ರೆ ನಮ್ಮ ಜೊತೆ ಪೊಲೀಸರನ್ನ ಕರ್ಕೊಂಡು ಕಂಪಲ್ಸರಿ ಹೋಗ್ತಿದ್ವಿ ನಾವು. ಮುಲ್ತಾನಿ ವಿಲೇಜಿಗೆ ಹೋಗ್ತಾ ಇದ್ದೀರ ಅಂದ್ರೆ ಫಾರೆಸ್ಟ್ ಅವ್ರ ಜೊತೆ ಪೊಲೀಸರು ಇರ್ತಿದ್ರು. ಇರದೇ ಇದ್ರೆ ಬಹಳ ದಾರುಣವಾಗಿ ಅಟ್ಯಾಕ್ ಮಾಡ್ತಿದ್ರು. ಇವನ್ ಪೊಲೀಸರನ್ನು ಮಾಡ್ತಾರೆ, ಬಟ್ ಆಮೇಲೆ ಅವರು ಸರಿಯಾಗಿ ಇದನ್ನ ಮಾಡ್ತಾರೆ ಅಂತ ಸ್ವಲ್ಪ ಭಯ ಪಡ್ತಾರೆ. ಫಾರೆಸ್ಟ್ ಒಬ್ಬರೇ ಇದ್ರೆ ಕಂಪಲ್ಸರಿ ಭಾಳ ನಮಗೆ ಕಷ್ಟ ಇರ್ತಿತ್ತು. ಪೊಲೀಸರು ಬಂದ್ರು ಸ್ವಲ್ಪ ಸೈಲೆಂಟ್ ಆಗ, ಸ್ವಲ್ಪ ನಮಗೆ ಕಂಟ್ರೋಲ್ ಆಗ್ತಿತ್ತು.